ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಬುಕನ್ಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂತಹ ದಾಖಲೆಯನ್ನು ಮುರಿದರು. ಈ ಹಿನ್ನೆಲೆಯಲ್ಲಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ನೆಪ ಇಟ್ಕೊಂಡು ಕಾಲ್ ಮಾಡಿದಂತಹ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ಬೇರೆ ಬೇರೆ ವಿಷಯಗಳನ್ನು ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಅದೊಂದು ಸುದೀರ್ಘವಾದಂಥ ಸಂಭಾಷಣೆ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಿದ್ದರೆ ಏನನ್ನು ಮಾತಾಡಿದ್ರು, ಯಾವ ಕಾರಣಕ್ಕೋಸ್ಕರ ಈ ಸಂಭಾಷಣೆ ಅಥವಾ ಈ ಫೋನ್ ಕಾಲ್ ಬಹಳ ಮಹತ್ವದ್ದು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಕರ್ನಾಟಕದಲ್ಲಿ ಈ ಕುರ್ಚಿ ಕಿತ್ತಾಟ ಅಂದರೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾಯಿತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ 2.5 ವರ್ಷಕ್ಕೆ ಅಂದರೆ ನವೆಂಬರ್ 20ನೇ ತಾರೀಕಿಗೆ ಕುರ್ಚಿ ಬಿಟ್ಕೊಡ್ತಾರೆ ಅಂತ ಹೇಳಲಾಗ್ತಾಯಿತ್ತು. ಅದಾದಮೇಲೆ ಸಂಕ್ರಾಂತಿ ಎನ್ನುವಂಥ ಗಡುವನ್ನು ವಿಧಿಸಲಾಗ್ತಾಯಿತ್ತು. ಅದಾದಮೇಲೆ ಬಜೆಟ್ ನಂತರ ಅಂತ ಹೇಳಲಾಗ್ತಾಯಿತ್ತು. ಇದೆಲ್ಲವನ್ನೂ ಕೂಡ ಬಹುತೇಕ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾಯಿತ್ತು. ಮಾಧ್ಯಮಗಳಿಗೆ ಡಿ ಕೆ ಶಿವಕುಮಾರ್ ಪಾಳೆಯದಿಂದ ಫೀಡ್ ಮಾಡಲಾಗ್ತಾಯಿತ್ತು. ಆದರೆ ಈಗ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ನಡುವಿನ ಸಂಭಾಷಣೆಯಲ್ಲಿ ಬೇರೆ ರೀತಿಯ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಏನಪ್ಪ ಅಂತಂದರೆ, ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅರಸು ದಾಖಲೆಯನ್ನು ಮುರಿದ ಕಾರಣಕ್ಕೆ ವಿಶ್ ಮಾಡಲಿಕ್ಕೆ ಕಾಲ್ ಮಾಡಿದಾಗ ಅವರು 1-2-3 ಪ್ರಮುಖ ವಿಷಯಗಳನ್ನು ಮಾತನಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅದರಲ್ಲಿ ನಂಬರ್ 1, ಕೇರಳದ ಚುನಾವಣೆ ಬಗ್ಗೆ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ದಾರೆ ಅಥವಾ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದಾರೆ. ಆ ಸಂದರ್ಭದಲ್ಲಿ ಡೀಟೇಲ್ ಆಗಿ ಅದನ್ನು ಮಾತನಾಡಿದ್ದಾರೆ. ಕೇರಳದ ರಾಜಕೀಯ ಪರಿಸ್ಥಿತಿ ಹೆಂಗೆ ಮತ್ತು ಕರ್ನಾಟಕದಿಂದ ಯಾವ ರೀತಿಯ ಸಹಕಾರವನ್ನು ಕೊಡಬೇಕು, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡಿದಾರಂತೆ. ಇದರಿಂದ ಒಂದಂಶ ಏನು ಗೊತ್ತಾಗುತ್ತೆ ಅಂತಂದರೆ, ಕೇರಳ ಚುನಾವಣೆ ಆಗುವವರೆಗೆ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಯಾವ್ಯಾವ ರೀತಿಯಲ್ಲೂ ಸಮಸ್ಯೆ ಇಲ್ಲ ಅಂತ. ಯಾಕೆಂದರೆ ಅಷ್ಟು ಡೀಟೇಲಾಗಿ ಮಾತಾಡಿದ್ದಾರೆ. ನೀವು ಹೋಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳಿ, ಪ್ರಚಾರ ಮಾಡಿ, OBC ಮತಗಳನ್ನು ಕಾಂಗ್ರೆಸ್ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡಿ ಅಂತೆಲ್ಲ ಮಾತಾಡಿದ್ದಾರೆ. ಅಂದರೆ ಅಲ್ಲಿ ನೀವೇ OBCಯ ನಾಯಕ ಅಥವಾ OBCಯ ಮುಖ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಇದು ಹೇಗೆ ಗೊತ್ತಾಯಿತು, ಅವರಿಬ್ಬರ ನಡುವೆ ಸಂಭಾಷಣೆ ಅನ್ನುವಂಥ ಪ್ರಶ್ನೆ ನಿಮಗೆ ಬರ್ಬೋದು. ಹೇಗೆ ಗೊತ್ತಾಯ್ತಪ್ಪ ಅಂತಂದರೆ, ಸಿದ್ದರಾಮಯ್ಯ ಅವರ ಆಪ್ತರು ಅಲ್ಲಿದ್ದವರು ಹೇಳಿರುವಂಥ ಮಾಹಿತಿ ಇದು. ಒಂದು ಕೇರಳ ವಿಷಯ ಆಯ್ತಲ್ಲ. ನೆಕ್ಸ್ಟು, ಈಗ ಬಜೆಟ್ಗೆ ತಯಾರಿ ಮಾಡ್ಕೊಳ್ತಿದ್ದೀನಿ ಅನ್ನುವಂಥ ಅಂಶವನ್ನು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ. ಬಜೆಟ್ ಯಾವ ರೀತಿ ಇರುತ್ತೆ, ಬಜೆಟ್ ಮಾಡಲಿಕ್ಕಿರುವಂಥ ತೊಡಕುಗಳೇನು, ಅಂದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಹಣ ಕೊಟ್ಟಿರೋದ್ರಿಂದ ಬಜೆಟ್ಗೆ ಬೇರೆ ಪ್ರೋಗ್ರಾಮ್ ಕೊಡೋಕ್ಕೆ ಬಜೆಟ್ನಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನುವಂಥ ವಿಷಯವನ್ನು ಕೂಡ ಡೀಟೇಲಾಗಿ ಮಾತನಾಡಿದರು. ಬಟ್ ಅದೆಲ್ಲದರ ನಡುವೆ ನಾನು ಒಳ್ಳೆಯ ಬಜೆಟನ್ನು ಕೊಡ್ತೀನಿ ಅಂತ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದರು. ಆ ಕಡೆಯಿಂದ ಏನು ಬಂತು ರೆಸ್ಪಾನ್ಸ್ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಈ ಎಲ್ಲ ಮಾತುಕತೆ ಆದಮೇಲೆ ಬಹಳ ಉತ್ಸಾಹಕರಾಗಿದ್ದರು, ಭಾಳ ಖುಷಿಯಿಂದಿದ್ದರು ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಂದರೆ ಬಜೆಟ್ನಲ್ಲಿ ನಾನು ಒಳ್ಳೆಯದನ್ನು ಕೊಡ್ತೀನಿ, ಬೇರೇನೋ ಪ್ರೋಗ್ರಾಮನ್ನು ಕೊಡ್ತೀನಿ ಅಂತ ಹೇಳುವ ಮುಖಾಂತರ ಅವರು ನಾನು ಇಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿಗೆ ರಿಪೋರ್ಟ್ ಮಾಡ್ತಿದ್ರು ಅಂಥೇಳಿ ಗೊತ್ತಾಗ್ತಿದೆ. ಸೊ ಅದೆಲ್ಲ ಆದಮೇಲೆ ಸಿದ್ದರಾಮಯ್ಯ ಖುಷಿಯಾಗಿದ್ದರು ಅಂದರೆ ರಾಹುಲ್ ಗಾಂಧಿಯವರು ಕೂಡ ಸಮಾಧಾನದಿದ್ದಾರೆ ಅನ್ನುವಂಥ ಭಾವನೆ ಸಿದ್ದರಾಮಯ್ಯ ಅವರಿಗೆ ಬಂದಿರಬಹುದು ಅಂತ. ಸೊ ಹೀಗೆ ನಡೀತಾ ಇದೆ. ಒಂದು ಕೇರಳ, ಎರಡನೇದು ಬಜೆಟ್ಟು, ಮೂರನೇದು ಈ ಅಧಿಕಾರ ಹಂಚಿಕೆಯ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರೈಟಾಗಿ ಆ ವಿಷಯ ಏನೂ ಮಾತಾಡಿಲ್ಲ. ಅಂದರೆ ನಾನು ಕಂಟಿನ್ಯೂ ಆಗ್ತೀನಿ ಅಂತಾಗಲಿ ಅಥವಾ ನೀವು ನನಗೆ ಅವಕಾಶ ಕೊಡಬೇಕು ಅಂತ ಈ ಥರದ್ದೇನಿಲ್ಲ. 2028ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕೂಡ ಸ್ವಲ್ಪ ಒಂದೊಂದು ಪಾಸಿಂಗ್ ರೆಫರೆನ್ಸ್ ಅಂತ ಅಂದ್ಕೊಳ್ಳಿ, ಆ ರೀತಿ ಚರ್ಚೆ ಮಾಡಿದರು. ಏಕೆಂದರೆ ಆವಾಗ ನಾವು ಮತ್ತೆ ಗೆಲ್ಲಬೇಕಾದ್ರೆ ಬಜೆಟ್ನಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬೇಕು ಮತ್ತು ಈ OBC ಕನ್ಸಲ್ಟೇಷನ್ ಮಾಡಬೇಕು, ಈ ಥರದ್ದೆಲ್ಲವನ್ನು ಚರ್ಚೆ ಮಾಡಿದ್ದಾರೆ. ಅಲ್ಲಿಗೆ ಪರೋಕ್ಷವಾಗಿ 2028ವರೆಗೂ ಕೂಡ ನೀವು ನನಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ರಾಹುಲ್ ಗಾಂಧಿ ಮುಂದೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಅದಕ್ಕೆ ಪೂರಕವಾಗಿ ಸ್ಪಂದಿಸಿಲ್ಲ ಅಂದರೆ ಆ ವಿಷಯ ನೋಡೋಣ ಆಮೇಲೆ ಮಾತಾಡೋಣ ಅಂತ ಹೇಳಿ ಅವರು ಮುಂದೂಡ್ಬೋದಿತ್ತಲ್ವ, ಅಥವಾ ಅದನ್ನು ಸ್ಕಿಪ್ ಮಾಡ್ಬೋದಿತ್ತು. ಹಾಗೆ ಮಾಡಿಲ್ಲ. ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ.
ಅದು ಮಾತಾಡಿರೋದ್ರಿಂದ ಅರ್ಥ ಏನಪ್ಪ ಅಂತಂದರೆ ಸಿದ್ದರಾಮಯ್ಯವರು ಅಲ್ಲಿಯವರೆಗೂ ಕೂಡ ಮುಂದುವರಿಯುವ ಸಾಧ್ಯತೆಗಳು ಇದ್ದಾವೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರ ಈ ಫೋನ್ ಕಾಲ್ ಸಿದ್ದರಾಮಯ್ಯ ಅವರ ಪಾಳ್ಯದಲ್ಲಿ ಬಹಳ ಒಂದು ಉತ್ಸಾಹಕ ವಾತಾವರಣವನ್ನು ತಂದಿದೆ. ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿಯವರಿಂದ ಏನೋ ಭಾಳ ಒಳ್ಳೆಯ ಸಂದೇಶಗಳು ಸಿಕ್ಕಿದ್ದಾವೆ ಅನ್ನುವಂಥ ಮಾತಾಡ್ತಿದ್ದಾವೆ. ಫೈನಲಿ ಇನ್ನೊಂದು ವಿಷಯವನ್ನು ಮಾತಾಡಿದ್ದಾರೆ. ಅದೇನಪ್ಪ ಅಂತಂದರೆ ಸಚಿವ ಸಂಪುಟದ ಪುನರ್ರಚನೆ ವಿಷಯ. ಅದ್ರ ಬಗ್ಗೆ ಕೂಡ ಅವರು ಸಿದ್ದರಾಮಯ್ಯ ಹೇಳಿದಾರಂತೆ. ಏನಂತ ಅಂದರೆ ಸಂಪುಟ ಪುನರ್ರಚನೆಯನ್ನು ಮಾಡಲೇಬೇಕು ಅಂತ. ಇದನ್ನ ನೋಡಿ, ಅದು ಕೇರಳ ವಿಷಯ ಇರಲಿ, ಬಜೆಟ್ ವಿಷಯ ಇರಲಿ, ಅಥವಾ 2028ರ ವಿಧಾನಸಭಾ ಚುನಾವಣೆ ವಿಷಯ ಇರಲಿ, ಇವರು ಸುಮ್ಮನೆ ಕ್ಯಾಶುವಲಾಗಿ ಮಾತಾಡ್ತಿದ್ದಂಗೆ ಮಾತಾಡ್ತಾ ಎಲ್ಲ ಸಂದರ್ಭದಲ್ಲೂ ಈಗ ಸಂಪುಟದ ಪುನರಚನೆ ಆಗಬೇಕು. ಯಾಕೆಂದರೆ 2028ರಲ್ಲಿ ನಾವು ಚುನಾವಣೆಯನ್ನು ಗೆಲ್ಲಬೇಕು ಅಂತಂದರೆ ಈಗ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಸರ್ಕಾರದಲ್ಲಿ ಹೊಸತನವನ್ನು ತರಬೇಕು, ಸ್ವಲ್ಪ ಮಟ್ಟಿಗೆ ಚುರುಕನ್ನು ಮುಟ್ಟಿಸ್ಬೇಕು ಹೀಗೆ ಮಾತನಾಡಿದರೆ. ಸೊ ಹೀಗೆ 4 ಪ್ರಮುಖ ವಿಷಯಗಳನ್ನು ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯವರು ಮಾತಾಡಿದರೆ. ಆಲ್ಮೋಸ್ಟ್ ಎಲ್ಲದಕ್ಕೂ ರಾಹುಲ್ ಗಾಂಧಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಒನ್ಸ್ ಅಗೇನ್ ಇದು ಸಿದ್ದರಾಮಯ್ಯ ಪಾಳ್ಯದಿಂದ ಸಿಗ್ತಿರುವಂಥ ಮಾಹಿತಿಗಳು. ಅದರಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ಇರ್ಬೋದು, ನಾನು ಅದನ್ನು ಅಲ್ಲಗೆಳಿತಾ ಇಲ್ಲ. ಆದರೆ ಕ್ರಾಸ್ ಚೆಕ್ ಮಾಡಿಕೊಂಡಾಗ ಕಾಲ್ ಬಂದಿದ್ದು ನಿಜ, ಇವ್ರು ಮಾತಾಡಿದ್ದದ್ದು ನಿಜ, ಮತ್ತು ಈ ಸಬ್ಜೆಕ್ಟ್ಗಳನ್ನು ಮಾತಾಡಿದ್ದದ್ದು ನಿಜ. ಹಾಗಾಗಿ ಮಾತಾಡಿರೋದು ಪರ್ಟಿಕ್ಯುಲರ್ಲಿ ಈ ಸಬ್ಜೆಕ್ಟ್ಗಳನ್ನು ಮಾತಾಡಿರೋದು ನಿಜ ಅನ್ನುವಂಥದ್ದು ಗೊತ್ತಾಗಿದೆ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ನೀವು ಈ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.